ಜರ್ಮನಿಲಿ ಕಾಳುಗಳು ಸಿಗುತ್ತಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು. ನೋಡಿ, ಕಡಲೆಕಾಳಿದೆ, ಬಟಾಣಿ ಕಾಳಿದೆ, ಕೆಂಪು ಬೇಳೆ ಮತ್ತು ಹಳದಿ ಬೇಳೆ ಮತ್ತು ಕಡಲೆಕಾಳು ಇದೆ. ಸುಮಾರು ಏನೇನೋ ಕಾಳುಗಳೆಲ್ಲ ಇದೆ. ಬಟ್ ನನಗೆ ಗೊತ್ತಿಲ್ಲ ಏನೇನು ಕಾಳುಗಳು ಅಂತ. ಬಟ್ ನಂಗೆ ಗೊತ್ತಿರೋದಿಷ್ಟೇ. ಆ್ಯಂಡ್ ಮತ್ತು ಇಲ್ಲೆಲ್ಲ ದಾಲೆಲ್ಲ ಇದೆ. ಎಲ್ಲ ಥರ ಕಾಳುಗಳಿದೆ, ಸಿಗುತ್ತೆ. ಬಟ್ ಸ್ವಲ್ಪ ಅಂದರೆ ನಾವು ಕಂಪೇರ್ ಮಾಡಿದ್ರೆ ಇಂಡಿಯನ್ ರೇಟಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಅಂದರೆ ಎಲ್ಲ €2 ಅಂದರೆ ಇದೆಲ್ಲ ಇರೋದು 500 ಗ್ರಾಮ್ ಅಷ್ಟೇ, ಅರ್ಧ kg. ಸೊ ಎಲ್ಲನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಾವು ಕಂಪೇರ್ ಮಾಡಿದ್ರೆ. ರೈಸು ಸಹ ಇದೆ, ವೆರೈಟಿ ರೈಸ್ಗಳೆಲ್ಲ ಇದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಥರ ರೈಸ್ ಇಷ್ಟ ಆ ಥರ ತೊಗೋಬೋದು. ಮತ್ತು ಇದು ರೆಡಿಮೇಡ್ ರೈಸು ಸಹ ಇಟ್ಟಿದ್ದಾರೆ. ಅಂದರೆ ಮೆಕ್ಸಿಕನ್ನಿಶ್ ಅಂತ ಎಲ್ಲ ಇದೆ, ಮೆಕ್ಸಿಕನ್ದು ಎಲ್ಲನೂ ಇದೆಲ್ಲ ರೈಸ್ ಐಟಮ್ಸ್. ಇಷ್ಟು ಕಂಪ್ಲೀಟ್ ಇದೆ. ಏನಿದು 4 ರ್ಯಾಕಲ್ಲಿದೆ. 4 ರ್ಯಾಕಲ್ಲಿರೋದು ಎಲ್ಲ ರೈಸ್ ಐಟಮ್ಸ್ ಇದೆ. ಕಡಲೆಕಾಳುಗಳೆಲ್ಲ ಇದೆ, ಈ ಥರದ್ರಲ್ಲೂ ಇಟ್ಟಿದ್ದಾರೆ. ನೆನಾಕ್ಸಿರೋದು ಇದೆ, ನೆನಾಕಿಟ್ಟಿರೋದು ಎಲ್ಲ ಕಾಳುಗಳು ಇದೆ ಇಲ್ಲಿ. ಬಟ್ ಎಲ್ಲ ಜಾಸ್ತಿ ಜೋಳನೂ ಇದೆ. ನೋಡಿ, ಇದೂ ಎಲ್ಲ ಗ್ಲಾಸಲ್ಲಿ. ನಮಗೆ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಎಲ್ಲನೂ ಇದೆ. ಏನೇನು ಮಸಾಲೆ ಎಲ್ಲ ಯೂಸ್ ಮಾಡ್ತೀವಿ ಎಲ್ಲನೂ ಇದೆ. ಬಟ್ ಚಕ್ಕೆ ಎಲ್ಲನೂ ಇದೆ, ಲವಂಗ, ಮೆಣಸು ಎಲ್ಲನೂ ಸಿಗುತ್ತೆ. ಅಂದರೆ ಎಲ್ಲ ಈ ಥರ ಚಿಕ್ಕದ್ರಲ್ಲಿ ಇಟ್ಟಿದ್ದಾರೆ. ಅಂದರೆ ಎಲ್ಲ ಕಾಸ್ಟ್ಲಿ. ಬರೀ ಇದು ಒಂದು 40 ಗ್ರಾಮ್ ಇದೆ, ಅಷ್ಟಿಗೆ €2.79 ಆ ಥರ ಎಲ್ಲ ಇದೆ. ಇದೆಲ್ಲ ಅದೇ ಮಸಾಲೆ ಐಟಮ್ಸ್ಗಳಿದಷ್ಟು ಈ ಥರನೂ ಸಿಗುತ್ತೆ. ಮಸಾಲೆ ಐಟಮ್ಸು ಈ ಥರ ಬಾಕ್ಸ್ಗಳಲ್ಲೂ ಸಿಗುತ್ತೆ ನಮಗೆ. ನೋಡಿ, ಜೀರಿಗೆ ಇದೆ, ಏನೆಲ್ಲ ಬೇಕು ಎಲ್ಲನೂ ಇದೆ. ಅಷ್ಟು ಮಸಾಲೆ ಐಟಮ್ಸ್ಗಳಿದೆ, ಏನೆಲ್ಲ ಬೇಕೋ ಅದು.